ಗ್ಯಾರಂಟಿ ರಾತ್ರೋರಾತ್ರಿ ನಿಮ್ಮ ಮನೆಯಲ್ಲಿರುವ ಹಲ್ಲಿಗಳೆಲ್ಲ ಮಾಯವಾಗ್ತವೆ ನೋಡಿ. ಈ ಒಂದು ಸಿಂಪಲ್ ರೆಮಿಡಿನ ಟ್ರೈ ಮಾಡಿದರೆ ಸಾಕು. ಎಷ್ಟು ಓಡಿಸಿದ್ರೂ ಮತ್ತೆ ಬರ್ತಾನೆ ಇರ್ತವೆ. ಸಾಯಿಸಲಾರ್ದೇನೆ ಹಲ್ಲಿಗಳನ್ನು ಮನೆಯಿಂದ ಓಡಿಸೋಕೆ ಈ ಒಂದು ಸಿಂಪಲ್ ವಿಧಾನವನ್ನು ನೀವು ಮನೆಯಲ್ಲೇ ಇರುವಂತಹ ರೆಮಿಡಿನ ನೋಡಿಕೊಂಡು ಟ್ರೈ ಮಾಡ್ಕೋಬೋದು. ಹಾಗಿದ್ರೆ ಏನಪ್ಪ ರೆಮಿಡಿ ಅಂತ ಕೇಳ್ತೀರಾ? ಈರುಳ್ಳಿ ಇದ್ದರೆ ಸಾಕು ನೋಡಿ ಸ್ನೇಹಿತರೆ. ಈರುಳ್ಳಿಯಿಂದನೇ ನಮ್ಮ ಮನೆಯಲ್ಲಿರುವಂತಹ ಹಲ್ಲಿಗಳನ್ನು ಓಡಿಸ್ಬೋದು. ಎಷ್ಟು ಸುಲಭವಾಗಿ ಈಸಿಯಾಗಿ ಮಾಡ್ಕೋಬೋದು. ಯಾವುದೇ ರೀತಿಯಾದಂಥ ಹೆಚ್ಚು ಪ್ರಾಡಕ್ಟ್ ಆಗಿರ್ಬೋದು, ಕೆಮಿಕಲ್ ಆಗಿರ್ಬೋದು ತಗೊಳ್ಳಾರ್ದೇ ಮನೆಯಲ್ಲಿರುವಂತಹ ಈರುಳ್ಳಿಯಿಂದ ನಾವು ಹಲ್ಲಿಗಳನ್ನು ಓಡಿಸ್ಬೋದು. ಹಾಗಿದ್ರೆ ಬನ್ನಿ ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ. ಫಸ್ಟು ಇಲ್ಲಿ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ. ಮೇಲ್ಭಾಗ ಮತ್ತು ಕೆಳಗಡೆ ಭಾಗ ಎರಡನ್ನೂ ಕಟ್ ಮಾಡ್ಕೊಳ್ಳಿ. ಇದರಲ್ಲಿ ಅರ್ಧ ಭಾಗ ಅಷ್ಟೇ ನಾನು ಯೂಸ್ ಮಾಡ್ಕೊತಾ ಇದ್ದೀನಿ, ಇನ್ನೊಂದು ಅರ್ಧ ಭಾಗ ಹಾಗೆ ಇಟ್ಕೊತಾ ಇದ್ದೀನಿ. ಅರ್ಧ ಭಾಗದಲ್ಲಿ ಫಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ ಈರುಳ್ಳಿಯ ಮೇಲ್ಗಡೆಯ ಸಿಪ್ಪೆ ಏನಿರುತ್ತೆ ನೋಡಿ, ಈ ಮೇಲ್ಗಡೆಯ ಭಾಗ ಏನಿದೆಯಲ್ಲ ಅದನ್ನು ತಕ್ಕೋಬೇಕು. ಈರುಳ್ಳಿಯಲ್ಲಿ ಹೆಚ್ಚಾಗಿ ನಿಮಗೆ ಗೊತ್ತಿರೋ ಹಾಗೆ ಹಲ್ಲಿಗಳು ಈರುಳ್ಳಿ ಇರುವ ಜಾಗದಾಗ ಇರೋದಿಲ್ಲ. ನೀವೇನಾದರೂ ಕಾಯಿಪಲ್ಯ ತಂದಾಗ ಈರುಳ್ಳಿ ಇಟ್ಟಿದ್ರೆ ನೋಡ್ತಾ ಇರ್ರಿ, ಅಲ್ಲಿ ಹಲ್ಲಿಗಳು ಇರೋದಿಲ್ಲ. ಈರುಳ್ಳಿಯಲ್ಲಿ ಸಲ್ಫರ್ ಮಾತ್ರ ಜಾಸ್ತಿ ಇರೋದ್ರಿಂದ ಆ ಜಾಗದಲ್ಲಿ ಹಲ್ಲಿಗಳು ಅಡ್ಡಾಡೋದಿಲ್ಲ. ಹಾಗಾಗಿ ನಾವೇನಾದರೂ ಹಲ್ಲಿಗಳನ್ನು ಸಾಯಿಸಲಾರದೆ ಮನೆಯಿಂದ ಓಡಿಸ್ಬೇಕು ಅನ್ನೋ ಹಾಗಿದ್ರೆ ಈ ರೀತಿ ಮಾಡ್ಕೊಳ್ಳಿ. ಫಸ್ಟು ಈರುಳ್ಳಿನ ನಾನಿಲ್ಲಿ ಗ್ರೇಟರ್ ಸಹಾಯದಿಂದ ತುರಿದಿಟ್ಕೊತಾ ಇದ್ದೀನಿ. ಈ ರೀತಿ ತುರಿದಾದ್ರೂ ಇಟ್ಕೋಬೋದು, ಇಲ್ಲ ಮಿಕ್ಸಿಗಾದ್ರೂ ಹಾಕ್ಕೋಬೋದು. ಈಸಿಯಾಗಿ ನಿಮಗೆ ಯಾವುದು ಕಂಫರ್ಟ್ ಆಗುತ್ತೋ, ಅಂದರೆ ಈಸಿಯಾಗಿ ಯಾವುದಾಗುತ್ತೋ ಆ ರೀತಿ ನೀವು ಮಾಡ್ಕೋಬೋದು. ನಾನು ಇಲ್ಲಿ ತುರಿದಿಟ್ಕೊತಾ ಇದ್ದೀನಿ. ಮಿಕ್ಸಿಗೆ ಹಾಕ್ಕೊಳೋದೇನು ಬೇಕಾಗೋದಿಲ್ಲ, ಯಾಕಂದರೆ ಇಲ್ಲಿ ಕೇವಲ ಅರ್ಧ ಈರುಳ್ಳಿ ತೊಗೊಂಡಿರೋದ್ರಿಂದ ಇದನ್ನು ನಾನು ತುರಿದು ಇಟ್ಕೊಂಡ್ರೆ ಸಾಕಾಗುತ್ತೆ. ಗ್ರೇಟರ್ ಸಹಾಯದಿಂದ ನಾವಿಲ್ಲಿ ಈಗ ಇದನ್ನು ನೀಟಾಗಿ ಸಣ್ಣದಾಗಿ ಮಾಡ್ಕೋಬೇಕಾಗುತ್ತೆ. ಈಗ ಮಾಡ್ಕೊಂಡಿರೋಂತಹ ಈರುಳ್ಳಿ ಏನಿದೆ ಅದರದ್ದು ರಸ ಅಷ್ಟೇ ನಮಗೆ ಬೇಕಾಗುತ್ತೆ ಅಷ್ಟೇ. ನೀವೇನಾದರೂ ಈರುಳ್ಳಿ ಕಂಪ್ಲೀಟಾಗಿ ಹಾಕ್ತೀರಾ ಅನ್ನೋ ಹಾಗಿದ್ರೆ ಇನ್ನೂ ತುಂಬ ಸ್ಮೂತಾಗಿ ಬರೋ ಥರ ಪೇಸ್ಟ್ ಮಾಡ್ಕೊಳ್ಳಿ. ಇಲ್ಲ ಅನ್ನೋ ಹಾಗಿದ್ರೆ ಮಿಕ್ಸಿ ಜಾರಿಗಾದರೂ ಹಾಕ್ಕೊಳ್ಳಿ. ನನಗೆ ಇಲ್ಲಿ ರಸ ಅಷ್ಟೇ ಬೇಕಾಗುತ್ತೆ. ಈ ಒಂದು ಈರುಳ್ಳಿಯ ರಸ ಏನಿದೆಯಲ್ಲ ಅದು ಹೆಚ್ಚು ಅಂದರೆ ಹೆಚ್ಚು ಸಲ್ಫರ್ ಇರೋದ್ರಿಂದ ಹಲ್ಲಿಗಳು ಅದರ ಹತ್ತಿರ ಕೂಡ ಸುಳಿಯೋದಿಲ್ಲ. ಇದನ್ನು ಹಾಕೋದ್ರಿಂದ ಇದನ್ನು ರಾತ್ರಿ ಹೊತ್ತು ಏನಾದರೂ ಈ ಒಂದು ರೆಮಿಡಿನ ನೀವು ಟ್ರೈ ಮಾಡೋದ್ರಿಂದ ಹಲ್ಲಿಗಳೇನಿದ್ದಾವೆ ಆ ಜಾಗದಿಂದ ಓಡೋಗೋದಂತೂ ಗ್ಯಾರಂಟಿ. ಮನೆ ಬಿಟ್ಟು ಓಡೋಗ್ತವೆ, ಇರೋದೇ ಇಲ್ಲ. ವರ್ಷಾನುಗಟ್ಟಲೆ ಆದರೂ ಬರೋದಿಲ್ಲ ವಾಪಸ್ಸು. ಇದನ್ನು ನಾವು ಯಾವ ರೀತಿ ಮಾಡಬೇಕು ಮತ್ತು ಎಷ್ಟು ದಿನ ಮಾಡ್ಕೋಬೇಕು ಅನ್ನೋದೆಲ್ಲ ಕೂಡ ನಾನು ನಿಮಗೆ ಈ ಒಂದು ವಿಡಿಯೋದ ಮೂಲಕ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಎಂಡಿಂಗ್ ತನಕ ಕಂಪ್ಲೀಟಾಗಿ ನೋಡಿ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನಾನು ಸಿಟ್ರಿಕ್ ಆ್ಯಸಿಡ್ ಇರುವಂತಹ ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ. ನಿಂಬೆಹಣ್ಣನ್ನು ಕೂಡ ನಾನೀಗ ಇಲ್ಲಿ ಹಿಂಡ್ಕೊಂಡು ಹಾಕ್ಕೊಂಡಿದ್ದೀನಿ. ಇದು ಕೂಡ ಅಷ್ಟೇ, ಇದರಲ್ಲಿ ಆ್ಯಡ್ ಆಗಿದ ತಕ್ಷಣವೇ ವರ್ಕ್ ಮಾತ್ರ ತುಂಬ ಚೆನ್ನಾಗಿ ಮಾಡುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನೋಡಿ ಇಲ್ಲಿ ಸೋಪನ್ನ ತೊಗೊಂಡಿದ್ದೀನಿ. ಸೋಪಿನ ನೀರೇನಿದೆ ಹೊಟ್ಟೆನ ತಳಿಸುತ್ತೆ. ಹಾಗೆ ಆ ಒಂದು ಸ್ಮೆಲ್ ಕೂಡ ಏನಿದೆ ಹಲ್ಲಿಗಳಿಗೆ ಆಗಿ ಬರೋದಿಲ್ಲ. ಹಾಗಾಗಿ ಇದರಲ್ಲಿ ಸೋಪಿನ ಪುಡಿನ ಹಾಕ್ಕೊತಾ ಇದ್ದೀನಿ. ಸೋಪನ್ನು ಗ್ರೇಟರ್ ಸಹಾಯದಿಂದ ಸಣ್ಣದಾಗಿ ತುರಿದ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ನೀವು ಬೇಕಾದರೆ ಚಾಕುವಿನ ಸಹಾಯದಿಂದ ಆದರೂ ಮಾಡ್ಕೋಬೋದು. ಇಲ್ಲ ನನಗೆ ಈ ರೀತಿ ಬೇಡ ಅನ್ನೋರು ಒಂದು 5 ನಿಮಿಷಗಳ ಕಾಲ ಸೋಪನ್ನು ನೀರಿನಲ್ಲಿ ನೆನೆ ಹಾಕಿಬಿಟ್ಟು ಅದನ್ನು ಗಟ್ಟಿಯಾಗಿ ಒಂದು ನೀರಿನ ಲಿಕ್ವಿಡ್ ಥರ ಮಾಡ್ಕೊಂಡ್ಬಿಟ್ರೂ ಸಾಕಾಗುತ್ತೆ. ಇಲ್ಲಿ ಮಾಡ್ಕೊಂಡಿರುವಂತಹ ಈ ಸೋಪನ್ನು ಪುಡಿ ಟೈಪ್ನ ಮಾಡ್ಕೊಂಡಿದ್ದೀನಿ. ಅಂದರೆ ಇದನ್ನು ಸಣ್ಣದಾಗಿ ತುರಿದಿಟ್ಕೊಂಡಿದ್ದೀನಿ. ಇದನ್ನು ಈಗ ಒಂದು ಸತಿ ನೀಟಾಗಿ ಕಲಿಸ್ಕೋಬೇಕು. ಈ ರೀತಿ ಕಲಿಸ್ಕೊಂಡ್ಬಿಟ್ಟು ಒಂದು 5 ನಿಮಿಷಗಳ ಕಾಲ ಬಿಡಿ. ಯಾಕಂದರೆ ಸೋಪ್ ಏನಿದೆ ನೆನೆಯೋಕ್ಕೆ ಬಿಡಬೇಕಾಗುತ್ತೆ. ಹಾಗಾಗಿ ಒಂದು 5 ನಿಮಿಷಗಳ ಕಾಲ ಬಿಡಬೇಕು ಇದನ್ನು. ಇದಕ್ಕೆ ಸ್ವಲ್ಪ ಚಹಾ ಕುಡಿಯೋ ಕಪ್ಪಿನಷ್ಟು, ಚಹಾ ಕುಡಿಯೋ ಗ್ಲಾಸ್ ಏನಿರುತ್ತಲ್ವ ಆ ಗ್ಲಾಸಿನಿಂದ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳಿ. ಈಗ ನಮ್ಮ ಲಿಕ್ವಿಡ್ ಏನಿದೆ ತಯಾರಾಗಿದೆ. ಈ ಲಿಕ್ವಿಡ್ನ ನಾವು ಮೊದಲೇ ಹೇಳಿರೋ ಹಾಗೆ ನಿಮಗೆ ಏನಾದರೂ ಜಾಸ್ತಿ ಹಲ್ಲಿಗಳಿದ್ದಾವೆ ಅನ್ನೋ ಹಾಗಿದ್ರೆ ಲಿಕ್ವಿಡ್ ಥರ ಮಾಡ್ಕೊಳಕ್ಕೆ ಹೋಗಬೇಡಿ. ನಾನು ಸ್ಟಾರ್ಟಿಂಗ್ ಏನು ತೋರಿಸಿದ್ನಲ್ವ ಅದನ್ನೇ ನೀವು ಹಾಗೆ ಇಟ್ಕೊತ ಹೋಗಬೇಡಿ. ನಿಮಗೆ ಒಂದೊಂದು ಸಣ್ಣ ಸಣ್ಣ ಬೌಲ್ನಲ್ಲಿ ಮಾಡ್ಕೊಂಡು ಇಟ್ಕೊಳ್ಳಿ. ಇಲ್ಲ ಅಂತಂದರೆ ಪ್ಲಾಸ್ಟಿಕ್ ಯೂಸ್ ಆ್ಯಂಡ್ ಥ್ರೋ ಬೌಲ್ಸ್ ಬರ್ತಾವಲ್ವ ಅದರಲ್ಲಾದರೂ ಹಾಗೆ ಮಾಡಿ. ನಿಮಗೆ ಎಲ್ಲಿ ಹಲ್ಲಿಗಳು ಜಾಸ್ತಿ ಇದ್ದಾವೆ ಅಲ್ಲಿ ಇಟ್ಕೊತ ಹೋಗಬೇಡಿ. ನನಗೆ ಇಲ್ಲಿ ಒಂದು 2 ಹಲ್ಲಿ ಇರೋದು, ಅದು ಕೂಡ ಹೆಚ್ಚಾಗಿ ಈ ಒಂದು ಕಿಟಕಿಯ ಬಾಗಿಲಿನ ಹತ್ತಿರ ಅಥವಾ ಈ ಪರ್ದೆಗಳ ಹಿಂದೆ ಇರುತ್ತಲ್ವ ಅಲ್ಲಿರುತ್ತೆ ಅನ್ನೋ ಹೋಗಿದ್ರೆ ನಾನು ಇಲ್ಲಿ ಸ್ಪ್ರೇ ಮಾಡ್ಕೊತಾ ಇದ್ದೀನಲ್ಲ ಆ ರೀತಿ ಸ್ಪ್ರೇ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ. ಇಷ್ಟೇ ಸ್ಪ್ರೇ ಮಾಡ್ಕೊತ ಹೋಗಿ. ಆಮೇಲೆ ನೆಕ್ಸ್ಟು ಇನ್ನೊಂದೇನಪ್ಪ ಅಂತಂದರೆ ಈ ಸಣ್ಣ ಸಣ್ಣ ಹುಳುಗಳು ಕೂಡ ಇರ್ತವೆ. ಅಂಥಲ್ಲಿ ಕೂಡ ಈ ಬೆಡ್ಡಿನ ಹತ್ರ ಎಲ್ಲ ಜಿರಳೆಗಳೆಲ್ಲ ಅಡ್ಡಾಡ್ತಿರ್ತವೆ. ಹಾಗಿದ್ರೂ ಕೂಡ ಈ ಸ್ಪ್ರೇನ ಹೊಡೆದ್ರೆ ಸಾಕಾಗುತ್ತೆ ನೋಡಿ.